ಜ್ಞಾನದ ಫಲ, ಜ್ಞಾನದ ಮಾರ್ಗ ಯಾರು ಅಂದ್ರೆ ಆಂಜನೇಯನ ಮೂಲ ಸತ್ವ ಏನು? ಕೋತಿ. ಮುಂದೆ ದೈವಿಕ ಅಂಶ ಆಗುತ್ತೆ, ಅವರು ಶಾಶ್ವತ ಚಿರಂಜೀವಿ ಫಲ ಆಗ್ತಾರೆ. ಆ ಶಾಶ್ವತ ಚಿರಂಜೀವಿ ಫಲಕ್ಕೆ ಪಡ್ಕೋಬೇಕು ಅಂದ್ರೆ ಮೊದಲು ಭಕ್ತನಾದವನು ನಾನು ಅನ್ನೋದು ಬಿಡ್ಬೇಕು, ನನ್ನಿಂದ ಅನ್ನೋದು ಬಿಡ್ಬೇಕು. ಜನ್ಮದ್ದು ಮೋಕ್ಷ ಸಿಗ್ಬೇಕು ಅಂದ್ರೆ ಶರೀರ ಪರಿಪೂರ್ಣ ಆಗ್ಬೇಕು. ಈ ಜಗನ್ಮಾತೆಯನ್ನು ಸೃಷ್ಟಿಸಿದಂತ ಒಂದು ಶಕ್ತಿ ಇದೆ, ಅದು ಅತೀಂದ್ರಿಯವಾದ ಶಕ್ತಿ. ಅದನ್ನೇ ಸರ್ವಶಕ್ತ ಹರಿಹರ ಅಂತಂತಾರೆ. ಅವರೇ ಕಲ್ಕಿ ಪರಮಾತ್ಮರು. ಮುಂದೆ ಕಲ್ಕಿ ಪರಮಾತ್ಮರಾಗಿ ಬರ್ತಕ್ಕಂಥವ್ರು. ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಯಾರು ಕೊಟ್ಟವ್ರು ಅವ್ರನ್ನ ಅರಿವು ಮಾಡ್ಕೊಳಪ್ಪ ಅಂತಿದ್ದಾರೆ. ಯಾರು ಕೇಳಕ್ ರೆಡಿ ಇಲ್ಲ. ಮುಳುಗುಸ ಕಾಲ ನಮ್ಮ ಮುಂದೆ ಇದೆ, ಹೇಳಿದೀವಲ್ಲ ಜನವರಿಗೆ ಇದೆ ಮುಳುಗುಸೋದು. ಮೊದಲನೇದಾಗಿ 7 ಜನ್ಮದ್ದು ನೀವು ತಿಳಿಸ್ತಾ ಇದ್ರಿ. ಸೊ ಕೋತಿ ಜ್ಞಾನಕ್ಕೆ ಸೂಚಿಸ್ತಾ ಇದೆ ಅಂತ. ಹೌದು. ಸೊ ಹೇಗೆ ಸೂಚಿಸ್ತಾ ಇದೆ ಗುರುಗಳೇ? ಅಂದ್ರೆ ನಾವು ಕೋತಿನ ನೋಡಿದಾಗ ನಮ್ಗನ್ಸೋದು ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ಕೋತಿ ತರ ಆಡ್ಬೇಡ ಅಂತಾರೆ. ಮತ್ತೆ ಕೋತಿ ಒಂಥರ ಚಂಚಲ ಸ್ವರೂಪಿ, ಅಂದ್ರೆ ಒಂದು ಮರದಿಂದ ಒಂದು ಮರಕ್ಕೆ ಎಗಿರುತ್ತೆ, ಅದೇ ತರ ಮನಸ್ಸಿಗೆ ಹೋಲಿಸಿ ಹೇಳ್ತಾರೆ. ಸೊ ಜ್ಞಾನನ ಹೇಗೆ ಸೂಚಿಸ್ತಾ ಇದೆ ಅದು? ನೋಡಿ, ಕೋತಿಯ ಗುಣ ಬಂದು ಏನಾಗುತ್ತೆ ಅಂದ್ರೆ, ಒಬ್ಬ ಮನುಷ್ಯ ಕೋತಿ ಸತ್ತಾಗ ಕೋತಿ ಆಡ್ದಂಗೆ ಆಡ್ಬೇಡ ಅಂತೀರಿ. ಕೋತಿ ಸತ್ತಾಗ ಅದೇ ಕೋತಿ ತಗೊಂಬಂದು ಮುಚ್ಚಾಗ ಅಲ್ಲೊಂದು ದೇವಸ್ಥಾನ ದೈವಿಕ ಒಂದು ನಿಮಗೆ ಗೊತ್ತಿಲ್ದಂಗೆ ನೀವು ಮಾಡ್ತೀರಿ. ಇದು ಮೂಲ. ಆದ್ರೆ ಹಿಂದೆ ರಾಮರಾಜ್ಯದಲ್ಲಿ ವಾನರ ಸೇನೆನೇ ಸಹಾಯ ಮಾಡಿದ್ದು, ಮನುಜರಲ್ಲ. ಅಂದ್ರೆ ಅಷ್ಟು ದೈವಿಕ. ಇಡೀ ಜಗತ್ತಿಗೆ ಶಾಶ್ವತ ಚಿರಂಜೀವಿ ಫಲ, ಜ್ಞಾನದ ಫಲ, ಜ್ಞಾನದ ಮಾರ್ಗ ಯಾರು ಅಂದ್ರೆ ಆಂಜನೇಯನ್ ಹೇಳ್ತಾರೆ. ಆಂಜನೇಯನ ಮೂಲ ಸತ್ವ ಏನು? ಕೋತಿ. ವಾನರ ಇವರು. ಆ ಒಂದಿಂದ ಆ ಜ್ಞಾನಕ್ಕೆ ತುಂಬಾ ಅಪಾರವಾದ ಶಕ್ತಿ ಇದೆ. ಆ ಜ್ಞಾನನೇ ಮೊದಲೇ ಪ್ರಥಮ ಜ್ಞಾನನೇ ಮಂಗದಿಂದ ಮಾನವ ಅಂತ ಏನಂತಾರೋ, ಈ ಕೋತಿ ಅಲ್ಲಿಂದನೇ ಆ ಜ್ಞಾನನೇ ಪ್ರಾಪ್ತಿ ಆಗ್ತಿರೋದು. ನಾವು 7 ಜನ್ಮ ಮೊದಲು ಎಲ್ಲಿಂದ ಪ್ರಾರಂಭ ಮಾಡಿದ್ವೋ ನಮ್ಮನ್ನ ಅಲ್ಲೇ ತರ್ತಾರೆ. ಆವಾಗ ಏನ್ ಮಾಡ್ತಾರೆ, ನಮ್ಮ ಆತ್ಮಗಳು ಗಂಡು ಅನ್ನೋದು ಬೇರೆ ಹೆಣ್ಣು ಅನ್ನೋದು ಬೇರೆ ಅನ್ನೋದ 2 ವಿಕಿರಣ ಮಾಡ್ತಾರೆ. 2 ವಿಕಿರಣ ಮಾಡಿದಾಗ ಇಲ್ಲಿ ಗಂಡು ಇಲ್ಲ ಹೆಣ್ಣು ಇಲ್ಲ, ಸೃಷ್ಟಿ ಪಾತ್ರ ಆ 7 ಜನ್ಮದ ಪಾತ್ರದಲ್ಲಿ ಆದಾಗ ಮುಂದೆ ದೈವಿಕ ಅಂಶ ಆಗುತ್ತೆ. ಅವರು ಶಾಶ್ವತ ಚಿರಂಜೀವಿ ಫಲ ಆಗ್ತಾರೆ. ಅಂದ್ರೆ ಹೇಗೆ ಗುರುಗಳೇ? ಅಂದ್ರೆ ಶಾಶ್ವತ ಚಿರಂಜೀವಿ ಫಲ ಅಂದ್ರೆ ಅದು ಶಾಶ್ವತ ಪಡ್ಕೋಬಹುದು ನಾವು. ಆ ಶಾಶ್ವತ ಚಿರಂಜೀವಿ ಫಲಕ್ಕೆ ಪಡ್ಕೋಬೇಕು ಅಂದ್ರೆ ಮೊದಲು ಭಕ್ತನಾದವನು ಪರಿಪೂರ್ಣ ದೈವಕ್ಕೆ ಶರಣ ಆಗ್ಬೇಕು. ನಾನು ಅನ್ನೋದು ಬಿಡ್ಬೇಕು, ನನ್ನಿಂದ ಅನ್ನೋದು ಬಿಡ್ಬೇಕು. ಸತ್ಯ ಜ್ಞಾನ ಅರಿವು ಆಗ್ಬೇಕು. ತಂದೆ ತಾಯಿಗೆ ಬೆಲೆ ಕೊಡ್ಬೇಕು, ಗುರು ಬೆಲೆ ಕೊಡ್ಬೇಕು. ಸೊ ಇದೆಲ್ಲ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ನಾವು ಆ ಒಂದು ಶಾಶ್ವತ ಚಿರಂಜೀವಿ ಫಲ ಸಿಗುತ್ತೆ ಅಂತ. ಹೌದು, ಖಂಡಿತ ಸಿಗುತ್ತೆ. ಹಾಗೆ ಆ ಒಂದು ಅರ್ಥನ ಹೌದು ನಾವು ತಿಳ್ಕೋಬೇಕು. ಹೌದು, ಖಂಡಿತ ತಿಳ್ಕೋಬೇಕು. ಆಮೇಲೆ ಇದು ಗುರುಗಳ ಇವಾಗ 84 ಜೀವಕೋಟಿ ರಾಶಿ ಇದೆ ಅಂತ ಹೇಳ್ತಾರೆ. ಹೌದು. ಹಾಗಾಗಿ ನನ್ನ ಪ್ರಶ್ನೆ ಏನು ಅಂದ್ರೆ, ಇವಾಗ ಅದೆಲ್ಲ ನಮ್ಮ ಮನುಷ್ಯ ಜನ್ಮ ಪಡ್ಕೋಬೇಕಂದ್ರೆ ನಾವು 84 ಕೋಟಿ ಜೀವರಾಶಿ ಆದ್ಮೇಲೆ ನಾವು ಮನುಷ್ಯ ಜನ್ಮ ಬಂದಿದೆ ಅಂತ ಹೇಳ್ತಾರೆ. ಹೌದು. ಇವಾಗ ನೀವು 7 ಜನ್ಮನ ಒಂದೊಂದು ಪ್ರಾಣಿಗೆ ಒಂದು ಸೂಚಿಸ್ತಾ ಇದ್ದೀರಾ. ಹೌದು. ಸೊ ಅದು ಹೇಗೆ? ಅದು ಅಂದ್ರೆ ಆ ಜೀವ ರಾಶಿ ಆದ್ಮೇಲೆ ನಾವು ಮನುಷ್ಯ ಜನ್ಮ ಆಗಿರ್ತೀವಲ್ಲ, ಸೊ ಅದಕ್ಕೂ ಮತ್ತೆ ಈ ಒಂದು 7 ಜನ್ಮಕ್ಕೂ ಹೇಗೆ ಸಂಬಂಧ ಇದೆ? ನೋಡಿ, 84 ಜೀವರಾಶಿ ಅಂತಂದ್ರೆ ಈ ನಿಮ್ಮ ಶರೀರದಲ್ಲೂ ನಾನಾ ಕ್ರಿಮಿಕೀಟಗಳು ಇದಾವೆ. ಅವು ಮಾನವ ಸತ್ವ ಬರ್ತವೆ. 84 ಲಕ್ಷ ಜೀವರಾಶಿ ಆದ್ಮೇಲೆ 7 ಜನ್ಮಗಳನ್ನ ಪರಮಾತ್ಮಂದು ಇದು ಸಂಕಲ್ಪ. 7 ಜನ್ಮಗಳು ಹೆಂಗೆ ಅಂದ್ರೆ 7 ಲೋಕಗಳು. 7 ಲೋಕಗಳಿಗೆ ಪರಬ್ರಹ್ಮ ಸ್ವರೂಪಿಣಿ ಶಾಖ ನೀಲಾಂಬರಿ ದೇವಿ.
ಅದರಲ್ಲಿ 18 ಸಿದ್ಧಿಗಳು ಆಗ್ತವೆ. 18 ಸಿದ್ಧಿದಲ್ಲಿ ಯಾವುದೇ ಒಬ್ಬ ಸಿದ್ಧಿ ಸಾಧಕರಿಗೆ ಕೊನೆ ಮೋಕ್ಷ ದಾರಿ ಬಂದು ಶಿವಲಿಂಗ ಸತ್ಯ ಸ್ವರೂಪಿ, ಶಿವ ಸ್ವರೂಪಿ ಅದಾಗ್ತಾರೆ. ಅದಕ್ಕೆ ಇದಾಗ್ತದೆ. ಈ 7 ಜನ್ಮ ಮುಗಿದ ಮೇಲೆ ಮುಂದೆ ಎಲ್ಲೋಗ್ಬೇಕು? ಮೋಕ್ಷ. ಮೋಕ್ಷ ಸಿಗ್ಬೇಕು ಅಂದ್ರೆ ಏನಾಗ್ಬೇಕು? ಜನ್ಮದ್ದು ಮೋಕ್ಷ ಸಿಗ್ಬೇಕು ಅಂದ್ರೆ ಶರೀರ ಪರಿಪೂರ್ಣ ಆಗ್ಬೇಕು. ಅದು ಶಾಶ್ವತ ಚಿರಂಜೀವಿ ಫಲ. ಅದು ಸಿಗ್ತಕ್ಕಂಥದ್ದು ದೇವ್ರವರು. ಇಲ್ಲೇನು ಅಂದ್ರೆ ಇಲ್ಲಿ ಈ ಸ್ಥಳಕ್ಕೆ ಬಂದಂಥವ್ರಿಗೆ ಜನ್ಮದ್ದು ಪೂರ್ಣ ಆಗುತ್ತೆ. ಪರಿಪೂರ್ಣ ಶಾಶ್ವತ ಚಿರಂಜೀವಿ ಫಲ ಆಗಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಎಲ್ಲವೂ ದೇವ್ರೂರಲ್ಲಿ ಸಿಗ್ತಕ್ಕಂಥ. ಅದು ಹರಿಹರಪ್ಪಾಜಿದೆ, ಆ ಊರಲ್ಲಿ ಸಿಗುತ್ತೆ ಅಂತ. ಖಂಡಿತ. ಇಲ್ಲಿ ಬಂದಾಗ ಜ್ಞಾನದ ಅರಿವು ಮಾಡ್ಕೊಡ್ತಾರೆ ಸಿದ್ಧಿ ಮಾತೆಯಾಗಿ. ಇಲ್ಲಿ ಏನಿದೆ ಅಂದ್ರೆ ನೀನೇನಾಗಿದೆ ಮೊದಲು, ನಿನ್ ಜ್ಞಾನ ಏನು, ನೀನು ಏನೇನು ಅಳವಡಿಸ್ಕೊಂಡಿದೆ, ನಿನ್ನ ಅಹಂಕಾರ ಏನು, ದುರಹಂಕಾರ ಏನು, ನೀನು ಯಾವ ಮೋಹದಲ್ಲಿ ಹೋಗಿದ್ದೆ, ಇವೆಲ್ಲವನ್ನು ತೆಗೆದು ನಿಜವಾದ ಸತ್ಯ ದರ್ಶನ ಮಾಡ್ತಾರೆ. ಆ ಸತ್ಯ ದರ್ಶನ ಮಾಡಿದ್ಮೇಲೆ ಆ ದರ್ಶನದ ಮೂಲ ಸತ್ಯ ಕೇಂದ್ರ ಬಿಂದು ಯಾರು, ಕೊಟ್ಟವ್ರು ಯಾರು? ಈ ಜಗನ್ಮಾತೆಯನ್ನು ಸೃಷ್ಟಿಸಿದಂತ ಒಂದು ಶಕ್ತಿ ಇದೆ. ಅದು ಅತೀಂದ್ರಿಯವಾದ ಶಕ್ತಿ. ಅದನ್ನೇ ಸರ್ವಶಕ್ತ ಹರಿಹರ ಅಂತಂತಾರೆ. ಅವರೇ ಕಲ್ಕಿ ಪರಮಾತ್ಮರು. ಮುಂದೆ ಕಲ್ಕಿ ಪರಮಾತ್ಮರಾಗಿ ಬರ್ತಕ್ಕಂಥವ್ರು. ಅವ್ರು ಏನ್ ಮಾಡ್ತಾರೆ? ಮನುಷ್ಯ ಜನ್ಮದಲ್ಲಿ ಈಗಿರ್ತಕ್ಕಂಥ ಎಲ್ರು ಕುದುರೆ ರೀತಿ ಫಾಸ್ಟ್ ಇಸ್ ಫಾಸ್ಟ್, ಎಲ್ಲವೂ ಜೋರಾಗಿ ಹೋಗ್ಬೇಕು. ಯಾರು ನಡ್ಕೊಂಡು ಹೋಗಕ್ ಇಷ್ಟ ಇಲ್ಲ, ಯಾರು ನಿಧಾನಕ್ಕೆ ಮಾಡಕ್ ಇಷ್ಟ ಇಲ್ಲ. ಇಲ್ಲೇನೋ ಮಾತಾಡ್ತೀನಿ ಅಂತಂದ್ರೆ ಇಲ್ಲಿ ಹೋಗಿರ್ಬೇಕು ಸ್ಯಾಟಲೈಟ್ ಅಲ್ಲಿ. ಈ ಎಲ್ಲವೂ ಕಟ್ ಮಾಡ್ತಾರೆ. ಯಾವಾಗ ಕೊಟ್ಟೋರು ನಿಮ್ ಮೇಲೆ ಕೂತ್ಕೋತಾರೋ, ನಿಮ್ ಕುದುರೆ ಹಂಗಿರೋ ಮನ್ಸಿನ ಮೇಲೆ ಲಗಾಮ್ ಹಿಡ್ಕೋತಾರೋ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ನಾವ್ ಎಲ್ಲಿ ಹೋದು ಅಂತ. ಅದಕ್ಕೆ ಪರಮಾತ್ಮ ಕಲ್ಕಿ ಅವತಾರ ಆಗಿ ಕುದುರೆ ಮೇಲೆ ಬರ್ತಾ ಇರೋದು. ಹೌದು, ನಿಜವಾದ ಒಂದು ಈ ಉದ್ದೇಶ. ಹೌದು, ನಿಜವಾದ ಉದ್ದೇಶ ಇದೆ ವಿಚಾರ. ಗುರುಗಳೇ, ಆಮೇಲೆ ಇವಾಗ ಕಲ್ಕಿ ಪರಮಾತ್ಮ ಕುದುರೆ ಮೇಲೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದ್ರದ್ದು ಬಹಳ ಒಂದು ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ. ಹಾಗೆ ನಾವು ನೋಡ್ತಾ ಇದೀವಿ, ತುಂಬಾ ಯುದ್ಧ ನಡೀತಾ ಇದೆ. ಅಂದ್ರೆ ನಮ್ ಕಣ್ಮುಂದೆ ಏನು ಆಗ್ತಾ ಇಲ್ಲ, ಆದ್ರೆ ನಾವು ನೋಡ್ತಾ ಇದೀವಿ ಟಿವಿಯಲ್ಲಿ. ಏನು ನಮ್ ಕಣ್ಮುಂದೆ ಇಲ್ಲಿ ಎಲ್ಲೂ ನಡೀತಾ ಇಲ್ಲಪ್ಪ, ನಾನ್ ಸೇಫ್ ಅಂತ ಒಂದು ಜನಕ್ಕೆ ಇರಬಹುದು. ಆ ಒಂದು ಆ ಇದ್ರಲ್ಲೇ ಅವರು ಇದಾರೆ. ಸೊ ಹಾಗಾಗಿ ಇದೇನು ನಡೀತಾ ಇದೆ ಇದೆಲ್ಲ ಒಂದು ಉದಾಹರಣೆನ, ಅಂದ್ರೆ ಮುಂದೆ ಅವರು ಬರ್ತಾರೆ ಅನ್ನೋದು ಸೂಚನೆ ಕೊಡ್ತಾ ಇದಾರ? ನೋಡಿ, ಸರ್ವನಾಶ ಆಗೋದ್ ಮುಂಚೆ ಪ್ರಕೃತಿನೇ ನೋಡಿ, ಆ ಗಂಗಮ್ಮನೇ ಒಂದು ಏನೂ ಗೊತ್ತಿಲ್ಲದ ಮಗ, ಒಂದು ಈಜೆ ಬರಲ್ಲ, 3 ಸತಿ ಮೇಕೆತ್ತಾರೆ. ಪ್ರಯತ್ನ ಪಡು ಮಗ, ಪ್ರಯತ್ನ ಪಡು, ನೀನು ತಿಳ್ಕೋ, ತಿಳ್ಕೊ ಅಂತಾರೆ. ಆಗ ತಿಳ್ಕೊಳ್ಳಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಅವ್ನು ಪ್ರಯತ್ನ ಪಟ್ಟು ತಿಳ್ಕೊಂಡ್ರೆ ಅವ್ನು ಎದ್ದು ಬರ್ತಾನೆ. ಇದೇ ರೀತಿ ಇದು ನೆಪ ಅಷ್ಟೇ, ತೋರಿಸ್ತಾ ಇದ್ದಾರೆ. ಬೇಡಪ್ಪ, ಅತಿ ಕಾಲ ಒಳ್ಳೇದಲ್ಲ, ಅತಿ ಬುದ್ಧಿ ಒಳ್ಳೇದಲ್ಲ, ಅತಿ ಜ್ಞಾನ ಒಳ್ಳೇದಲ್ಲ. ನಿಮ್ಗೆ ಯಾರು ಕೊಟ್ಟವ್ರು ಅವ್ರನ್ನ ಅರಿವು ಮಾಡ್ಕೊಳ್ಳಪ್ಪ ಅಂತಿದ್ದಾರೆ. ಯಾರು ಕೇಳಕ್ ರೆಡಿ ಇಲ್ಲ. ನಿಜವಾದ ದೈವ ಒಂದೇ, ನಿಜವಾದ ತಾಯಿ ಒಂದೇ, ಸರಿನಾ? ಧರ್ಮನೂ ಒಂದೇ ಇರೋದು. ಹಿಂಗಿರೋದ್ರಿಂದ ಇಲ್ಲಿ ಧರ್ಮ ವಿಂಗಡಣೆ, ಜಾತಿ ವಿಂಗಡಣೆ, ನಾನಾ ಕ್ರೂರತ್ವ, ನಾನಾ ಅಹಂಕಾರ ಎಲ್ಲ ಹೋದಾಗ ಇದನ್ನೆಲ್ಲ ಸಂಹಾರ ಮಾಡಬೇಕು ಅಂದ್ರೆ ಕೊನೆಗೆ ಏಕದೇವ್ರು ಬರಬೇಕು. ಒಂದೇ ನ್ಯಾಯ, ಸರ್ವರಿಗೂ ಒಂದೇ ತಾಯಿ, ಸರ್ವರಿಗೂ ಒಂದೇ ದೈವ ಬರಬೇಕು ಅಂದ್ರೆ ಇದು ನಡೀಲೇಬೇಕು. ಇದೆಲ್ಲ ಯುದ್ಧ. ಮುಂದೆ ಇದೆಲ್ಲವೂ ಸುಮ್ಮನೆ ನೆಪ ಮಾತ್ರ ಅಷ್ಟೇ. ಗಂಗಮ್ಮನ ಥರ ತೇಲಿಸ್ತಾ ಇದ್ದಾರೆ ಅಷ್ಟೇ. ಮುಳುಗಿಸೋ ಕಾಲ ನಮ್ಮ ಮುಂದೆ ಇದೆ. ಹೇಳಿದೀವಲ್ಲ, ಜನವರಿಗಿದೆ ಮುಳುಗಿಸೋದು. ಆಗ ಮುಳುಗಿಸ್ದಾಗ ಹೇಳೆ ಹೆಸರಿಲ್ದಂಗೆ ಎಲ್ಲ ಯಾವ್ಯಾವ ಹೋಗ್ಬೇಕೋ ಹೋಗ್ತವೆ. ಕೆಲವೊಂದು ನಾವು ವಿಚಾರ ತಿಳ್ಕೊಂಡಿರೋದು, ಕಲ್ಕಿ ಭಗವಾನರು ಕಲ್ಕಿ ಪರಮಾತ್ಮ ಶಂಬಲದಲ್ಲಿ ಜನಿಸಿದ್ದಾರೆ ಅಂತ. ಸೊ ಈಗಾಗಲೇ ಅವರು ಒಂದು ಕಾರ್ಯ ಅವ್ರದ್ದು ನಡೆಸ್ತಾ ಇದ್ದಾರೆ ಅಂತ. ಹೇಗೆ ಗುರುಗಳೇ ಅದು? ಅಂದರೆ ಸೂಕ್ಷ್ಮ ಶರೀರದಲ್ಲಿ ನಡೆಸ್ತಾ ಇದ್ದಾರಾ, ಇಲ್ಲ ನಾವು ನೋಡ್ಬೋದಾ? ನಮ್ಗೆ ಆ ಭಾಗ್ಯ ಸಿಗುತ್ತಾ? ಅಲ್ಲ ನೋಡಿ, ಶಂಬಲ ಅನ್ನೋದು ಸತ್ಯ. ಈ ಅಸ್ಟ್ರಲ್ ಟ್ರಾವೆಲ್ಸ್ ಅಂತ ಎಲ್ಲ ನಮ್ಮ ಭಕ್ತರಿಗೂ ಅತೀಂದ್ರಿಯವಾದ ಪ್ರಣಾಮಗಳು. ಯಾಕೆ ಹೇಳ್ತೀವಿ ಅಂದರೆ, ನೀವು ಸೂಕ್ಷ್ಮ ಜ್ಞಾನದಲ್ಲಿ ನಾನು ಇಲ್ಲಿದ್ದೀನಿ, ಹೋಗಲ್ಲಿ ನೋಡಿದ್ದೀರ ಸತ್ಯ, ನೀವು ಅನುಭವ ತಗೊಂಡಿದ್ದೀರಿ. ಬಟ್ ನೀವು ಏನು ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ನಾನಾ ವಿಧವಾದ ಸಾಧನೆಯಲ್ಲಿ ಮಾರ್ಗಗಳು ಇದ್ದಾವೆ.
ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿಲ್ಲ, ಸತ್ಯ ಇದೆ. ಆದರೆ ಶಂಬಲ, ನಿಜವಾದ ಶಂಬಲ ಎಲ್ಲಿದೆ ಅಂತ ಅದು ದೈವಕ್ಕೆ ಮಾತ್ರ ಗೊತ್ತಿದೆ. ನೀವು ನಿಜವಾದ ಕಲ್ಕಿ ಜನನೂ ಆಗಿದ್ದಾರೆ ಎಂದು ಶ್ರೀಕೃಷ್ಣ ಒಂದೇ ಜಗದ್ಗುರು ಅಂದಂಗೆ, ತನ್ನ ತಾಯಿ ಯಶೋಧ ಮಾತೆಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ದಂಗೆ ಇಡೀ ಜಗತ್ತಲ್ಲಿ ದೈವ ಆದವ್ರು ಬಂದವರು ಒಬ್ರಿಗಿಬ್ರಿಗಲ್ಲ ಅಂತ 60 ವರ್ಷದ ಹಿಂದೆನೆ, ಈಗಲೂ ಮೊನ್ನೆ 2010 ಆಯ್ತು ಹಿಂದಿನ ಆಸುಪಾಸಲ್ಲಿ ಎಷ್ಟೋ ನಮ್ಮಂತ ಲಕ್ಷಾಂತರ ಜನಕ್ಕೆ ಬಾಯಲ್ಲೇ ಬ್ರಹ್ಮಾಂಡ ತೋರಿಸಿದ್ದಾರೆ. ಅವ್ರು ಯಾರು ಸಾಧ್ಯ? ಅದು ದೈವನೇ ಸಾಧ್ಯ. ಅದು ಹೇಗೆ ಸಾಧ್ಯ? ಅಂದ್ರೆ ಇವಾಗ ನೀವು ಹೇಳ್ತಾ ಇರೋದು, ಇವಾಗ ಯಶೋಧ ಮಾತೆಗೆ ಶ್ರೀಕೃಷ್ಣ ಪರಮಾತ್ಮ ಒಬ್ರಿಗೆ ಅವ್ರಿಗೆ ತೋರಿಸಿರೋದು. ಹೌದು. ನೀವ್ ಹೇಳೋ ರೀತಿಯಲ್ಲಿ ಹರಿಹರ ಅಪ್ಪಾಜಿ ಅವರು ಸುಮಾರು ಜನಕ್ಕೆ ತೋರಿಸಿದ್ದಾರೆ ಅಂತ ಹೇಳಿದೀರಾ. ಹೌದು, ಖಂಡಿತ. ಅದು ಹೇಗೆ ಸಾಧ್ಯ ಆಯ್ತು ಅವರಿಂದ? ಅಲ್ಲ, ಅದು ನೋಡಿ, ಯಾವುದು ದೈವ ಆಗಿರುತ್ತೋ ಅದು ಎಲ್ಲವೂ ಸಾಧ್ಯನೇ. ಶ್ರೀಕೃಷ್ಣರಲ್ಲಿ ಎಲ್ಲ ಗುಣ ಇದ್ರು ಸಾಮಾನ್ಯರಂಗೆ ಇದ್ರು. ನನ್ನ ತಂದೆ ಹರಿಹರಪ್ಪಾಜಿ ಎಲ್ಲ ಗುಣ ಇದ್ರು ಭಕ್ತರು ಪಾದ ತೊಳೆದಿ ಪವಿತ್ರವಾದ ಗಂಗಾಜಲ ಅಂದ್ಬಿಟ್ಟು ಅದನ್ನ ತೀರ್ಥ ತರ ಪ್ರಸಾದ ತರ ಕುಡಿತಾ ಇದ್ರು. ಯಾರು ನಾವಲ್ಲಪ್ಪ ಅಷ್ಟೆಲ್ಲ ಮಾಡಿದ್ರು, ನಮ್ಮ ತಂದೆ ತಾಯಿಗಳು ದೇವಾನ್ ದೇವತೆಗಳು ಅಂದ್ಬಿಟ್ಟು ಹೇಳ್ತಾ ಇದ್ರು. ಇದು ಭಕ್ತರಿಂದ ತಿಳ್ಕೊಂಡಂತ ವಿಚಾರ. ನಾವು ಈ ಕ್ಷಣದಲ್ಲಿ ಈಗಲೂ ಕೂಡ ಬ್ರಹ್ಮಾಂಡ ನೋಡಬೇಕು ತಂದೆ, ನಾವು ನಿಮ್ಮ ಬ್ರಹ್ಮಾಂಡ ನೋಡ್ಬೇಕು, ನಿಮ್ಮ ನಿಜವಾದ ಸ್ವರೂಪ ನೋಡ್ಬೇಕು, ವಿಶ್ವರೂಪ ನೋಡ್ಬೇಕು ಅಂದ್ರೆ ಈ ಸೆಕೆಂಡಲ್ಲೇ ತೋರಿಸ್ತಾ ಇದ್ದಾರೆ. ನಿಜವಾದ ದೈವ ನಾನು ಮಾಡಿದೆ ಅಂತ ಎಲ್ಲೂ ಹೇಳಲಿಲ್ಲ. ಇವಾಗ ಕಲ್ಕಿ ಭಗವಾನ್ರ ಬಗ್ಗೆ ಒಂದ್ ಸ್ವಲ್ಪ ಬಿಟ್ಕೊಟ್ಟಿದ್ದೀರಾ ವಿಚಾರನ, ಇನ್ನೂ ಒಂದ್ ಸ್ವಲ್ಪ ಹೇಳ್ಬೋದಾ? ಅಂದ್ರೆ ಹೇಗೆ ಕಾರ್ಯನ ಮಾಡ್ತಾ ಇದ್ದಾರೆ ಅವರು, ನಮ್ಮ ಒಂದು ಸತ್ಯ ಯುಗ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಸತ್ಯಯುಗದಲ್ಲಿದ್ದೀವ, ಇಲ್ಲ ಸಂಧಿ ಕಾಲದಲ್ಲಿದ್ದೀವ, ಇಲ್ಲ ವಿನಾಶದ ಅಂಚಿನಲ್ಲಿದ್ದೀವ? ನಾವು ನೋಡ್ತಾ ಇರೋದೆಲ್ಲ ವಿನಾಶನೇ ನೋಡ್ತಾ ಇದೀವಿ. ನೋಡಿ, ವಿನಾಶ ಆದ್ರೂ ಸತ್ಯ ಆದ್ರೂ ಏನೇ ಆದ್ರೂ ನಿಮಗೆ ಭಗವಂತನ ಸಾನ್ನಿಧ್ಯ ಬೇಕು. ಯಾರು ಹಿಡಿಬೇಕೋ ಅವ್ರ ಕೈ ಹಿಡಿಬೇಕು ನಿಮ್ಮನ್ನ. ನೀವು ಮಾಡ್ತೀವಿ ಅನ್ನೋದು ನಿಮ್ಮ ಕೈಲಿ ಯಾವುದು ದೈವ ಕೊಟ್ಟಿಲ್ಲ, ಇದನ್ನ ತಿಳ್ಕೊಳ್ಳಿ. ನೀವು ಇವತ್ತು ಮಾತಾಡ್ಸ್ತಿದೆ ಈ ಚೈತನ್ಯ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಮಾತಾಡ್ಸ್ತಾ ಇದ್ದೇವೆ. ಹಂಗೆ ಕಲ್ಕಿ ಭಗವಾನ್ರು ಎಂದೋ ಜನ್ಮ ತಗೊಂಡಾಗಿದೆ, ಶರೀರವಾಗಿ ಬಂದಾಗಿದೆ, ಬಾಯಲ್ಲಿ ಬ್ರಹ್ಮಾಂಡ ತೋರ್ಸಾಗಿದೆ, ಅಮೃತ ಕೊಟ್ಟಾಗಿದೆ, ದೈವ ಫಲ ಕೊಟ್ಟಾಗಿದೆ, ತನ್ನ ಮಕ್ಳಿಗೆ ಬ್ರಹ್ಮಜ್ಞಾನ ಕೊಟ್ಟಾಗಿದೆ. ಏನೂ ಗೊತ್ತಿಲ್ಲದವ್ರಿಗೆ ಸಂಸ್ಕೃತದಲ್ಲಿ ಏನ್ ಮಾತಾಡಬೇಕು, ಏನ್ ಮಂತ್ರ ಆದ್ರೂ ರೂಪರೇಷೆಯನ್ನು ಎಲ್ಲವೂ ಹೇಳಿದ್ದಾರೆ. ಸೆಕೆಂಡಲ್ಲಿ ಕೂತ್ಕೊಂಡು ಬೆಳ್ತಿದ್ದಂಗೆ ದಿವ್ಯ ಜ್ಞಾನ ತೋರಿಸಿದ್ದಾರೆ, ದೈವಿಕ ಶಕ್ತಿ ತೋರಿಸಿದ್ದಾರೆ, ತನ್ನ ನಿಜವಾದ ಸ್ವರೂಪ ತೋರಿಸಿದ್ದಾರೆ ಎಲ್ಲವೂ. ಮತ್ತೆ ಅವ್ರು ಹೇಳಿರೋದಲ್ಲ, ಮತ್ತೆ ಭಕ್ತರು ನೋಡಿ ಇವ್ರು ಈ ರೀತಿ ಕಂಡಿದ್ದಾರೆ, ಇವ್ರು ಇದೇ ಸತ್ಯ ಅಂತ ಎಲ್ಲ ಆಗಿದೆ. ಅಂದ್ರೆ ನಿಜವಾದ ದೈವ ಎಲೆ ಮರೆಕಾಯಿನಂಗೆ ಮಾಡ್ತಾ ಇದೆ. ಅದು ಬಂದು ಎಂದು ಸಾಕಾರವಾಗಿ ನಿಲ್ಲುತ್ತೋ ಒಂದು ಏನೇನು ಈಗ ಆಡಂಬರದ ಕೆಲವೊಂದೆಲ್ಲ ನಡೀತಾ ಇದೆ, ಅವೆಲ್ಲವೂ ನಿಲ್ಲುತ್ತೆ. ಕಲಿಗಾಲ, ಅದೇ ಕಲಿಗಾಲ. ಅಂದ್ರೆ ನಾವು ಸಂಧಿ ಕಾಲದಲ್ಲಿ ಇದೀವ, ಹೇಗೆ ಗುರುಗಳೇ ಅದ್ರ ಬಗ್ಗೆ? ಧರ್ಮದ ಸಂಘರ್ಷ ನಡೀತಾ ಇದೆ. ದೇವರು ಧರ್ಮದ ಇಲ್ಲಿವರೆಗೂ ಧರ್ಮದ ಪರವಾಗಿ ನಿಂತಿರ್ಲಿಲ್ಲ. ಎಂದು ಶಿವರಾತ್ರಿ ದಿನ, ಮಹಾಘೋರ ಶಿವರಾತ್ರಿ ದಿನ ಧರ್ಮ ಸಂಸ್ಥಾಪನಾರ್ಥ ಮಹಾಯಾಗ ಎಂದು ನಡೆಯಿತೋ ಅಂದಿನಿಂದ ಪರಮಾತ್ಮ ಧರ್ಮದ ಪರವಾಗಿ ನಿಂತಿದ್ದಾರೆ. ಆಗಂದ್ಬಿಟ್ಟು ನೋವಿಲ್ಲ ಅಂತ ಅಲ್ಲ, ಆ ನೋವು ಪರಿಪೂರ್ಣ ಆಗ್ತಾ ಇದೆ. ಅಪೂರ್ಣ ಆದಾಗ ಕೊನೆಗೆ ಯಾರು ಇಟ್ಕೋತಾರೆ? ದೇವ್ರೇ ಇಟ್ಕೊಳೋದು, ಅವರೇ ನಡೆಸ್ಕೊಂಡು ಹೋಗ್ತಾರೆ. ನೀವ್ ಹೇಳೋ ಪ್ರಕಾರ ಅಂದ್ರೆ ನಮ್ ಜೊತೆನೆ ಇದಾರೆ, ಆದ್ರೆ ನಾವು ಅವ್ರನ್ನ ಕಂಡಿಡ್ಕೊಳ್ತಾ ಇಲ್ಲ, ಅಂದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ. ಅಲ್ಲ ಇಲ್ಲ ಅಂತಾನ? ಆ ಜ್ಞಾನ ನಿಮ್ಮಲ್ಲಿ ಬರಬೇಕು ಅಂದ್ರೆ ಅವರು ಆ ಜ್ಞಾನನ ತುಂಬಿ ಅವರೇ ಎಲ್ಲವೂ ಕೊಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಕೆಲಸ ಮಾಡಬೇಕು ಅಂದ್ರೆ ಕಲ್ಕಿ ಭಗವಾನ್ರೇ ಹೇಳ್ತಾರೆ, ಪರಮಾತ್ಮನೇ ಕಂಡು ಹೇಳ್ತಾರೆ, ಯಾರೋ ಹೇಳೋದಲ್ಲ, ಪರಮಾತ್ಮನೇ ಹೇಳ್ತಾರೆ. ಇವಾಗ ನಾವು ನೋಡ್ತಾ ಇರೋ ಯುದ್ಧ ಎಲ್ಲ ನಾವು ನೋಡ್ತಾ ಇದೀವಿ, ಹೊರರ ಒಂದು ದೇಶಗಳಲ್ಲಿ ಏನಾಗ್ತಾ ಇದೆ ಅಂತ. ಸೊ ಇನ್ನೂ ಇದು ಹೆಚ್ಚಾಗಿ ಆಗುತ್ತಾ, ಇಲ್ಲ ಹೇಗೆ ನಮ್ಮ ಭಾರತ ದೇಶಕ್ಕೂ ಕೂಡ ಆ ಒಂದು ಯುದ್ಧ ಭೀತಿ ಅನ್ನೋದು ಕಾಡುತ್ತಾ? ನೋಡಿ, ಭಾರತ ಖಂಡ ಅನ್ನೋದು ದೈವಿಕ ಒಂದು ಕ್ಷೇತ್ರ. ಅಲ್ಲಿ ದೈವಿಕಾಂಶ ಏನಿದೆಯೋ ದೈವನೇ ಕಾಪಾಡುತ್ತೆ. ಶ್ರೀರಾಮ ಜನ್ಮಸ್ಥಳ, ಪರಮಾತ್ಮನ ಅನುಗ್ರಹ ಇರತಕ್ಕ ಪರಮಾತ್ಮನೇ ಆ ಒಂದು ಸಂಕಲ್ಪ ಮಾಡಿರೋದ್ರಿಂದ
ಖಂಡಿತ ಒಂದು ಭರತ ಜನ್ಮಭೂಮಿಯಲ್ಲಿ ದೈವ ಅಂತಂದು ಸ್ಥಿರವಾಗಿ ನೆಲೆಸಿದೆ. ಇದಕ್ಕೆ ಸಾಕ್ಷಿಗಳು ಋಷಿಗಳು ಮುನಿಗಳು ನಾನಾ ದೇವತೆಗಳು ಎಲ್ಲರೂ ಜನ್ಮ ತಾಂಡಿದ್ದಾರೆ. ಅವ್ರು ಎಲ್ಲರಂತೇನೆ ಇದ್ದಾರೆ, ಎಲ್ಲರೂ ಸಮಾಗಮದಲ್ಲಿ ಇದ್ದಾರೆ. ಅವ್ರಗಳಿಗೂ ಕೊನೆ ಕಾಲದಲ್ಲಿ ಇನ್ನು ಕೊನೆ ಹಂತದಲ್ಲಿ ಸ್ವಲ್ಪ ದಿನ ಇದೆ, ಸ್ವಲ್ಪ ದಿನದ ಹಂತದಲ್ಲಿ ಅವ್ರಿಗೆ ನಿಜವಾದ ಸ್ವರೂಪ ಕೊಡ್ತಾರೆ. ನೀವುಗಳು ಕೂಡ ಆ ದೇವತೆಗಳು ಪರಿಪೂರ್ಣ ನೋಡ್ತೀರಾ. ನೀವೇನ್ ಮನೇಲಿ ಪೂಜೆ ಮಾಡ್ತಿರೋ ದೇವತೆಗಳು ಅವ್ರ ನಿಜ ಸ್ವರೂಪ ನೋಡುವಂತ ಸಮಯ ಬಂದಿದೆ. ಹೌದಾ ಗುರುಗಳೇ? ಆ ಒಂದು ಭಾಗ್ಯನೂ ಸಿಗುತ್ತೆ. ಖಂಡಿತ ಸಿಗುತ್ತೆ. ಅಂದ್ರೆ ಇವಾಗ ನೀವು ಹೇಳ್ತಾ ಇದ್ದೀರಾ ಋಷಿ ಮುನಿಗಳು ದೇವತೆಗಳೇ ಈ ಭೂಮಂಡಲಕ್ಕೆ ಬಂದಿದ್ದಾರೆ ಅಂತ. ಹೌದು. ಹಾಗಾಗಿ ಆ ಶಕ್ತಿ ಎಲ್ಲ ಅವರಲ್ಲಿ ಇದೆಯಾ? ಅದು ಇದ್ರೂ ಯಾಕೆ ಅದು ಪ್ರಜ್ವಲಿಸ್ತಾ ಇಲ್ಲ? ಅದರಿಂದ ಏನೋ ಕಾರ್ಯ ಆಗ್ತಾ ಇಲ್ವಲ್ಲ, ಯಾಕೆ? ಇಲ್ಲ ಆಗ್ತಾ ಇದೆಯಾ? ನೋಡಿ, ಈಗ ಬೆಳಕಾಗ್ಬೇಕು ಅಂದ್ರೆ ಈಗ ಬೆಳಕಾಗಲ್ಲ, ಸಮಯ ತಾಳುತ್ತಲ್ವಾ. ಈಗ ಮಧ್ಯಾಹ್ನದ ಸಮಯ ಅನ್ಕೊಳ್ಳೋಣ, ಸಾಯಂಕಾಲ ಆಗ್ಬೇಕು, ಸೂರ್ಯ ಮುಳುಗ್ಬೇಕು, ನಾಳೆ ಬೆಳಗ್ಗೆ ಬೆಳಕಾಗಬೇಕು. ಅದನ್ನ ಶುಭ ಮುಂಜಾನೆ ಅಂತ ಅಂತೀವಿ ಸೂರ್ಯನ ನೋಡಕ್ಕೆ. ಆಗ್ತಾನೆ ಉದಯ. ಅದೇ ರೀತಿ ಅವರಲ್ಲಿ ಶಕ್ತಿ ಅನ್ನೋದು ಇದೆ, ಆ ಸಮಯ ಬರಕ್ಕೆ ಕಾಯ್ತಾ ಇದೆ, ದೈವ ಅನುಗ್ರಹ ಕಾಯ್ತಾ ಇದೆ, ಎಲೆ ಮರೆ ಕಾಯ್ನಂಗಿದೆ ಅದು. ಅಂದ್ರೆ ಅವ್ರಿಗೆ ಗೋಚರ ಆಗ್ತಾ ಇಲ್ಲ ಅಂತಾನ? ಖಂಡಿತ ಗೋಚರ ಆಗ್ತಾ ಇದೆ. ಆದ್ರೆ ಸೃಷ್ಟಿಯಲ್ಲಿ ದೈವಗಳ ತರ ಕೆಲವೊಂದು ಕಟ್ಟುಪಾಡಿನ ಪೂಜಾ ಪರಿಕ್ರಮ ಇರ್ತಾವಲ್ಲ, ಆ ರೀತಿ ಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಅವಶ್ಯಕತೆನೂ ಇಲ್ಲ. ದೈವದ ಮಕ್ಕಳಿಗೆ ಭಕ್ತ ಉಂಟು, ಭಗವಂತ ಉಂಟು, ಆ ರೀತಿ ಇದ್ದಾರೆ. ಲೋಕದ ಕಾರ್ಯ ಮಾಡೋದು ಬೇರೆ, ಲೋಕ ಕಲ್ಯಾಣ ಕಾರ್ಯ ಮಾಡೋದು ಬೇರೆ. ಲೋಕ ಕಲ್ಯಾಣ ಅಂತ ಹೆಸರೇಳಿ ಲೋಕದ ಮೋಹ ಪಡೆಯೋದು ಬೇರೆ. ಇದ್ರಲ್ಲಿ ನಾನಾ ವ್ಯತ್ಯಾಸಗಳಿದ್ದಾವೆ. ಹೇಗೆ ವ್ಯತ್ಯಾಸ ಆಗುತ್ತೆ ಲೋಕ ಕಲ್ಯಾಣಕ್ಕೂ ಮತ್ತೆ ಲೋಕ ಕಾರ್ಯಕ್ಕೂ? ಲೋಕ ಕಲ್ಯಾಣದ ಕಾರ್ಯಕ್ಕೆ ತಲೆಬಾಗಿ ನಡೆದ ಮೇಲೆ, ದೈವ ಒಂದು ಸ್ಥಿರವಾಗಿ ಕಣ್ಣ ಮೇಲೆ ಸಾಕ್ಷಾತ್ಕಾರ ಆದಮೇಲೆ, ನಂದು, ನನ್ನಿಂದ, ನನಗೋಸ್ಕರ ಯಾವುದೂ ಇರಬಾರ್ದು, ಎಲ್ಲವೂ ದೈವಕ್ಕೆ ಪರಿಪೂರ್ಣವಾಗಿ ತಲೆಬಾಗಬೇಕಾಗುತ್ತೆ. ಹೆಂಡತಿ ಮಕ್ಕಳು ಬೇರೆ ಯಾವುದೇ ಒಂದು ಇದು ಬರೋದಿಲ್ಲ. ಲೋಕ ಕಲ್ಯಾಣ ಕಾರ್ಯ ಅಂದ್ಬಿಟ್ಟು ಲೋಕದ ಕಾರ್ಯ ಬೆರೆಸಿದಾಗ ಕೆಲವು ಸಮಯ ತನಕ ನಡೆಯುತ್ತೆ, ಆಮೇಲೆ ನಿಂತೋಗುತ್ತೆ. ಶಾಶ್ವತ ಇರೋದಿಲ್ಲ ಅದು. ಇಲ್ಲ, ಖಂಡಿತ.